ಬಂದಂತೆ ಕಾಣುತ್ತದೆ. ಮಗು ಬಹಳ ಚೆನ್ನಾಗಿತ್ತು, ಮುದ್ದಾಗಿದೆ ಬಹಳ. ಅಲ್ಲೋ ಗೌರಮ್ಮಾಯಲ್ಲಿ ಕಾಣುತ್ತ ನನ್ನ ಹೆಂಡತಿ, ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ, ನಿನ್ನ ಹೆಂಡತಿ ಏನಾಯ್ತು? ನಿನ್ನ ಹೆಂಡತಿಗೆ ಸತ್ತು ಏನು ಹೇಳ್ತಾ ಇದ್ದು ನೀನು? ನಿನ್ನ ಹೆಂಡತಿ ಹೆರಿಗೆಗೆಂತ ತವರು ಮನೆಗೆ ಓದುವಳು ಮಾಡಿ ಬೆಳೆಸಿಕೊಟ್ಟಳು. ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲಪ್ಪ, ನನ್ನ ಹೊರ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ಆ ಭಗವಂತ ಆಗಿನ ಹಣೆ ಬರಲಿ ಎಂತ ದುರಂತವನ್ನು ಸೃಷ್ಟಿಸಿದನು. ಎಂತ ದುರಂತವನ್ನು ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಗಿ ಬಡತನದ ಬೇಗುದಿಯಲ್ಲಿ ಎಷ್ಟೇ ಭಾರವಾಗಿದ್ರು ಭಯಪಡದೆ ಬದುಕುತ್ತಿದ್ದೆ. ಬದುಕೆಂಬ ಬಂಡಿಯನ್ನು ನಾನು ನನ್ನ ಹೆಂಡತಿ ಜೋಡು ಎತ್ತುಗಳಾಗಿದ್ದೆ. ಆದರೆ ಬಂಡಿಯ ಒಂದು ಚಕ್ರ ಕಲಿಸಿ ಹೋಯಿತು. ನನ್ನ ಬದುಕು ಬರಡಾಯಿತು. ನನ್ನ ಹೆಂಡತಿ ನೀಡಿ ಹೋದ ಈ ನನ್ನ ಮಗಳು ಅಪರ ಈ ಪಾಪಿ ಹೊರಟಿದ್ರ ನಿನ್ನ ಕಲ್ಪನೆ ತಪ್ಪಾಗಿದೆ. ಕೈ ಸುಟ್ಟ ದೀಪದ ಕೋಪಕ್ಕೆ ಪದತೆಯನ್ನು ಹೊಡೆಯಬಾರ್ದಪ್ಪ. ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನನು ಕಾರಣವಲ್ಲ. ಈ ಭೂಮಿಯ ಮೇಲೆ ಹುಟ್ಟವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾಯುಗಳ ಸಂಬಂಧವನ್ನು ಕಟ್ಟಲು ನಾವೇ ಭೋಗ, ಅವರವರ ಯೋಗ, ಅವರವರ ಬೆನ್ನಿಂದ ಕಟ್ಟಿಕೊಂಡು ಬಂದಿರುವಾಗ ಭೂಮಿಗೆ ಹುಚ್ಚು ಪ್ರಮೆಯಲ್ಲಿ ಬಡಿದಾಡುವುದ ಈ ಮಾನವನ ಮೂರ್ಖತನಪ್ಪ. ನನ್ನ ಹೆಂಡತಿಯನ್ನು ನಾನು ಮರ್ತು ಬಿಡ್ಬೇಕಾ? ಮರಿಬೇಕು ರುದ್ರ, ಮರೆಯಲೇಬೇಕು. ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ನಮ್ಮನ್ನು ಬಿಟ್ಟು ಬಹುದೂರ ಹೊರಟು ಹೋಗುವಾಗ ರುದ್ರ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸಗಳು ನಮ್ಮಿಂದ ಮಾಯವಾದದ್ದೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮಾತ್ರ ಮನಸ್ಸು ದೃಢ ನಿರ್ಧಾರ ಮಾಡಬೇಕಂತೆ. ಮರೆಯನ್ನು ಮರೆತರು ಮಡಿದು ನೀಡಿ ಹೋದ ಈ ಮಗುವಿನ ಮುಂದಿನ ಭವಿಷ್ಯ ಹೇಗಿದೆ?
ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಆರುದ್ರ, ಈ ನಿನ್ನ ಮುದ್ದಾದ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಇವಳನ್ನು ಇವರ ಮನೆಯಲ್ಲಿ ಬಿಡದೆ ಕೂಲಿ ನಾಲಿ ಕೆಲಸಕ್ಕೆ ಹಚ್ಚಬೇಡ. ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ರುದ್ರ, ಇವಳು ನಿನ್ನ ಮಗಳಲ್ಲಪ್ಪ, ನನ್ನ ಮಗಳೆಂದು ಭಾವಿಸಿಕೊಳ್ಳುತ್ತೇನೆ. ಅವಳಿಗೆ ಬೇಕಾದ ವಿದ್ಯೆ ನಾನು ಕೊಡಿಸ್ತೇನೆ. ಈಗ ನಿನ್ನ ಮಗಳ ಖರ್ಚಿಗಾಗಿ 50,000 ಹಣ ಕೊಡ್ತೇನೆ. ಯಾಕೋ ರುದ್ರ ಕಣ್ಣಲ್ಲಿ ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಉಣಿಸೋದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದೇ ನಿಜವಾದ ಧರ್ಮ. ನಾನು ಈ ಸಮಯದಲ್ಲಿ ನಿನಗೆ ಸಹಾಯ ಮಾಡದೆ ಹೋದ್ರೆ ಆ ಶಿವನು ಕೂಡ ಮೆಚ್ಚಲ. ಈ ನಿನ್ನ ಮಗುವನ್ನು ಈ ಊರಲ್ಲಿ ಯಾರ ಮನೆಯಲ್ಲಿ ಬಿಡುವಿಯಪ್ಪ? ಅಪ್ಪರ, ಈ ಊರಾಗ ಯಾರ ಮನೆಯಾಗೂ ಬಿಡುದಿಲ್ಲ ನನ್ನ ಮಗನ. ಬೆಂಗಳೂರಾಗ ನನ್ನ ತಂಗಿ ಮನೆ ಐತಿ. ನನ್ನ ತಂಗಿ ಜೋಪಾನ ಮಾಡ್ತಾಳ್ರಿ, ಅಲ್ಲೇ ಬಿಟ್ಟು ಬರ್ತೀನಿ. ನನ್ನ ತಂಗಿ ಮಗ ಅರವಿಂದ ಅಂತ ಅವನು ಚಿಕ್ಕ ಹುಡುಗ, ಇಬ್ರು ಆಡ್ತಾ ಅಲ್ಲೇ ಬೆಳೀತಾರಪ್ಪ. ನಾ ಇಲ್ಲಿ ಎಲ್ಲಿ ಬಿಡುದಿಲ್ರಿ, ನನ್ನ ತಂಗಿ ಮನೆಯಾಗ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗೋದೇ ಒಳ್ಳೆಯದ. ಯಾಕಂದ್ರ ಪಾಪ ಹಾಲು ಕುಡಿಯುವ ಸುಗುಸು ನಿನ್ನ ತಂಗಿಗೆ ಈ ನಿನ್ನ ಮಗಳ ಜವಾಬ್ದಾರಿ ಹೆಚ್ಚಿಗೆ ಬಾ. Thank you.